ಎವ್ರಿವನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ 19ನೇ ಪ್ರಶ್ನೆ. ಇಲ್ಲಿ ಕೊಟ್ಟಿರುವಂತಹ ಸಮಾಜಶಾಸ್ತ್ರಜ್ಞರ ಬಗ್ಗೆ ಒಂದು ಕಿರು ಟಿಪ್ಪಣಿಯನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಒನ್ ಬೈ ಒನ್ ನಾವು ನೋಡೋಣ, ಓಕೆನಾ? ಜಿ ಎಸ್ ಘುರ್ಯೆಯವರು, ಓಕೆ, ಜಿ.ಎಸ್. ಘುರ್ಯೆಯವರ ಬಗ್ಗೆ ಟಿಪ್ಪಣಿಯನ್ನ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಜಿ.ಎಸ್. ಘುರ್ಯೆಯವರು, ಗೋವಿಂದ ಸದಾಶಿವ್ ಘುರ್ಯೆ ಅವರು ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿದ್ದರು. 1914ರಲ್ಲಿ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರವನ್ನ ಅಧ್ಯಯನವನ್ನ ಶುರು ಮಾಡಿದ ಮೇಲೆ ಬ್ರಿಟಿಷರ ಕಾಲದಲ್ಲಿ ಅನೇಕ ಸಮಾಜಶಾಸ್ತ್ರಜ್ಞರು ಬೆಳಕಿಗೆ ಬರ್ತಾರೆ. ಅದರಲ್ಲಿ ಜಿ.ಎಸ್. ಘುರ್ಯೆಯವರು ಒಬ್ಬರು. ಅವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸಮಾಜಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರೀತಾರೆ ಮಕ್ಕಳೇ? ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಆದ್ರೆ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಜಿ.ಎಸ್. ಘುರ್ಯೆಯವರು, ಓಕೆನಾ? ಅವರು ಭಾರತೀಯ ಸಮಾಜವನ್ನು ಅಧ್ಯಯನ ಮಾಡಿ ಜಾತಿ, ಸಂಸ್ಕೃತಿ ಮತ್ತು ಪರಂಪರೆಗಳಂತಹ ವಿಷಯಗಳ ಬಗ್ಗೆ ಬರೆದಿದ್ದರು. ಅವರು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಪ್ರಸಿದ್ಧ ಪುಸ್ತಕವೆಂದರೆ ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅನ್ನುವಂತಹ ಪುಸ್ತಕವನ್ನ ಅವರು ಬರೆಯುತ್ತಾರೆ. ಘುರ್ಯೆ ಅವರು ಭಾರತೀಯ ಸಮಾಜವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿಶೇಷವಾಗಿ ಜಾತಿ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದರು. ಓಕೆ, ಅವರ ಕೃತಿಗಳು ಇಂದಿಗೂ ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಮಹತ್ವದ್ದಾಗಿದೆ ಮಕ್ಕಳು. ಓಕೆ, ಇದು ಜಿ.ಎಸ್. ಘುರ್ಯೆ ಅವರ ಬಗ್ಗೆ ಇರುವಂತಹ ಮಾಹಿತಿ. ಥ್ಯಾಂಕ್ ಯು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 19ನೇ ಪ್ರಶ್ನೆಯಲ್ಲಿ ಎಂ.ಎನ್. ಶ್ರೀನಿವಾಸ್, ಮಾನವ ಮತ್ತು ಸಮಾಜ ಎನ್ನುವಂತಹ ಚಾಪ್ಟರ್ ಅಲ್ಲಿ ಎಂ.ಎನ್. ಶ್ರೀನಿವಾಸ್ ಅವರ ಬಗ್ಗೆ ಟಿಪ್ಪಣಿಯನ್ನ ಬರೆಯೋದಿಕ್ಕೆ ಕೇಳಿದ್ದಾರೆ. ಇವರು ಎಂ.ಎನ್. ಶ್ರೀನಿವಾಸ್ ರವರು. ಎಂ.ಎನ್. ಶ್ರೀನಿವಾಸ್ ರವರು ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞರು. ಅವರು 1916ರಲ್ಲಿ ಜನಿಸಿದರು ಮತ್ತು ಭಾರತೀಯ ಸಮಾಜವನ್ನು ಆಳವಾಗಿ ಅಧ್ಯಯನ ಮಾಡ್ತಾರೆ. ಅವರು ಭಾರತೀಯ ಸಮಾಜವನ್ನ ಆಳವಾಗಿ ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಗ್ರಾಮಗಳು, ಜಾತಿ ವ್ಯವಸ್ಥೆ ಮತ್ತು ಸಾಮಾಜಿಕ ಬದಲಾವಣೆಗಳ ಮೇಲೆ ಅವರು ಅತ್ಯಂತ ವಿಶೇಷ ಗಮನವನ್ನ ಹರಿಸ್ತಾರೆ ಮಕ್ಕಳೇ. ಅವರು ಸಂಸ್ಕೃತೀಕರಣ ಎನ್ನುವಂತಹ ಪರಿಕಲ್ಪನೆಯನ್ನ ಭಾರತಕ್ಕೆ ಪರಿಚಯಿಸಿದಂತವರು ಎಂ.ಎನ್. ಶ್ರೀನಿವಾಸ್. ಭಾರತೀಯ ಸಮಾಜದಲ್ಲಿ ಪಾಶ್ಚಾತ್ಯೀಕರಣದ ಕುರಿತು ಸಹ ವಿವರಣೆಯನ್ನ ನೀಡ್ತಾರೆ. ಹೇಗೆ ಪಾಶ್ಚಾತ್ಯೀಕರಣ, ವೆಸ್ಟರ್ನೈಸೇಷನ್, ನಮ್ಮ ಉಡುಪುಗಳಲ್ಲಿ, ಆಚಾರ ವಿಚಾರಗಳಲ್ಲಿ, ತಿನಿಸುಗಳಲ್ಲಿ ಹೇಗೆ ಹೊಕ್ಕಾಗಿದೆ ಎನ್ನುವುದನ್ನು ಅವರು ವಿವರಿಸ್ತಾರೆ. ಗ್ರಾಮೀಣ ಜೀವನ ಮತ್ತು ಗ್ರಾಮಗಳ ಸಾಮಾಜಿಕ ರಚನೆಯನ್ನ ಅವರು ಅಧ್ಯಯನ ಮಾಡಿದ್ದಾರೆ. ಅವರ ಪ್ರಸಿದ್ಧ ಪುಸ್ತಕವೆಂದರೆ ದ ರಿಮೆಂಬರ್ಡ್ ವಿಲೇಜ್ ಅನ್ನುವಂತಹ ಪುಸ್ತಕ. ದ ರಿಮೆಂಬರ್ಡ್ ವಿಲೇಜ್, ಓಕೆ. ಅವರ ಇತರ ಕೃತಿಗಳು ಭಾರತದಲ್ಲಿ ಸಾಮಾಜಿಕ ಬದಲಾವಣೆಗಳನ್ನ ತರಲು ನಮಗೆ ಸಹಾಯವನ್ನ ಮಾಡಿವೆ. ಭಾರತದಲ್ಲಿ ಇರುವಂತಹ ಅನೇಕ ಸಾಮಾಜಿಕ ಪಿಡುಗುಗಳನ್ನ ಹೋಗಲಾಡಿಸಿ ಅದರಲ್ಲಿ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿವೆ. ಓಕೆನಾ? ಥ್ಯಾಂಕ್ ಯು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮಾನವ ಮತ್ತು ಸಮಾಜ ಎನ್ನುವಂತ ಚಾಪ್ಟರ್ನ ಮುಂದಿನ ಪ್ರಶ್ನೆ ಎ.ಆರ್. ದೇಸಾಯಿರವರ ಬಗ್ಗೆ ಟಿಪ್ಪಣಿಯನ್ನ ಬರೆಯುವಂಥದ್ದು. ಓಕೆ, ಎ.ಆರ್. ದೇಸಾಯಿ. ಎ.ಆರ್. ದೇಸಾಯಿ ಅವರು ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞರು. ಅವರು 1915ರಲ್ಲಿ ಜನಿಸಿದರು. ಯಾವಾಗ ಜನಿಸಿದ್ರು? 1915ರಲ್ಲಿ ಜನಿಸಿದರು ಮತ್ತು ಭಾರತೀಯ ಸಮಾಜವನ್ನು ಅವರು ಕೂಡ ಆಳವಾಗಿ ಅಧ್ಯಯನ ಮಾಡಿದರು. ಮುಖ್ಯವಾಗಿ ಗ್ರಾಮಗಳು ಮತ್ತು ಗ್ರಾಮೀಣ ಜೀವನದ ಮೇಲೆ ಗಮನ ಹರಿಸಿದಂಥವು. ರೈತರು ಮತ್ತು ಬಡವರು ಎದುರಿಸುವ ಸಮಸ್ಯೆಗಳನ್ನು ಕುರಿತು ಸಹ ಅವರು ವಿವರಣೆಯನ್ನು ನೀಡ್ತಾರೆ. ಭಾರತದಲ್ಲಿ ಹಳ್ಳಿಗಳಲ್ಲಿ ಮುಖ್ಯವಾಗಿ ರೈತರು ಮತ್ತು ಗ್ರಾಮೀಣ ಭಾಗದ ಜನರು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾರೆ ಅಂತ ಎನ್ನುವುದನ್ನ ಅವರು ವಿವರಿಸ್ತಾ ಹೋಗ್ತಾರೆ. ಆರ್ಥಿಕ ಪರಿಸ್ಥಿತಿಗಳು ಜನರ ಜೀವನವನ್ನು ಪ್ರಭಾವಿಸುತ್ತವೆ ಎಂದು ಅವರು ನಂಬಿದರು. ಈಗ ಪ್ರಸಿದ್ಧ ಜರ್ಮನಿ ತತ್ವಶಾಸ್ತ್ರಜ್ಞರಾದಂತಹ ಕಾರ್ಲ್ ಮಾರ್ಕ್ಸ್ ರವರು ಏನ್ ಹೇಳ್ತಾರೆ? ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಎಂಬುದಾಗಿ ಹೇಳ್ತಾರೆ ಅಲ್ವಾ. ಅದೇ ರೀತಿ ಇವರು ಮಾರ್ಕ್ಸಿಸಂ ತತ್ವಗಳಿಂದ ಪ್ರಭಾವಿತರಾಗಿ ಬಾಂಬೆ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಕೂಡ ಮಾಡ್ತಾರೆ. ಅವರ ರೂರಲ್ ಸೋಶಿಯಾಲಜಿ ಇನ್ ಇಂಡಿಯಾ ಎಂಬ ಪುಸ್ತಕವು ಬಹಳ ಪ್ರಸಿದ್ಧವಾಗಿದೆ. ಇದು ಎ.ಆರ್. ದೇಸಾಯಿ ಅವರ ಬಗ್ಗೆ ಇರುವಂತಹ ಟಿಪ್ಪಣಿ. ಥ್ಯಾಂಕ್ ಯು.
Hello everyone, welcome to Sanmarga classes. ಮಾನವ ಮತ್ತು ಸಮಾಜ ಎನ್ನುವಂತಹ ಚಾಪ್ಟರಿನ ಮುಂದಿನ ಪ್ರಶ್ನೆ ಎಸ್.ಸಿ. ದುಬೆ ಅವರ ಬಗ್ಗೆ ಟಿಪ್ಪಣಿಯನ್ನ ಬರೆಯುವಂಥದ್ದು. ಎಸ್.ಸಿ. ದುಬೆ. ಎಸ್.ಸಿ. ದುಬೆ ಅವರು ಪ್ರಸಿದ್ಧ ಭಾರತೀಯ ಸಮಾಜ ಶಾಸ್ತ್ರಜ್ಞರು. ಅವರು 1922ರಲ್ಲಿ ಜನಿಸಿದರು. 1922ರಲ್ಲಿ ಜನಿಸಿದರು ಮತ್ತು ಭಾರತೀಯ ಸಮಾಜವನ್ನು ವಿವರವಾಗಿ ಅಧ್ಯಯನವನ್ನು ಕೂಡ ಮಾಡ್ತಾರೆ ಸಮಾಜ ಶಾಸ್ತ್ರಜ್ಞರಾಗಿ. ಅವರು ಕೂಡ ಗ್ರಾಮಗಳು, ಜನಜಾತಿಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ಮೇಲೆ ಗಮನವನ್ನ ಹರಿಸಿದರು. ಗ್ರಾಮೀಣ ಸಮುದಾಯಗಳು ಕಾಲಕ್ರಮೇಣ ಹೇಗೆ ಅಭಿವೃದ್ಧಿಯಾಗುತ್ತವೆ ಎಂಬುದನ್ನು ಅವರು ವಿಶೇಷವಾಗಿ ಅಧ್ಯಯನವನ್ನ ಮಾಡಿದರು. ಗ್ರಾಮಗಳಲ್ಲಿ ಪರಂಪರೆ ಮತ್ತು ಸಂಸ್ಕೃತಿ, ನಮ್ಮ ಗ್ರಾಮಗಳು ವಿಶೇಷವಾಗಿ ಅನೇಕ ಪರಂಪರೆ ಮತ್ತು ಸಂಸ್ಕೃತಿಯ ಕೇಂದ್ರಗಳು ಅಲ್ವಾ. ಸೊ ಗ್ರಾಮಗಳಲ್ಲಿನ ಪರಂಪರೆ ಮತ್ತು ಸಂಸ್ಕೃತಿಯ ಕೇಂದ್ರಗಳ ಸಂಸ್ಕೃತಿಯ ಮಹತ್ವವನ್ನು ಅವರು ವಿವರಿಸಿದರು. ಅವರು ಸಮುದಾಯ ಅಭಿವೃದ್ಧಿ, ಮಹಿಳಾ ಅಭಿವೃದ್ಧಿ ಇರ್ಬೋದು ಅಥವಾ ವಿಶೇಷ ಅಭಿವೃದ್ಧಿ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ಕೆಲಸ ಮಾಡಿದರು. ಅವರ ಪ್ರಸಿದ್ಧ ಪುಸ್ತಕಗಳೆಂದರೆ ಇಂಡಿಯನ್ ವಿಲೇಜ್, ಗ್ರಾಮಗಳು, ಭಾರತೀಯ ಗ್ರಾಮಗಳು. ಓಕೆನಾ. ಅವರ ಕೃತಿಗಳು ಭಾರತದಲ್ಲಿನ ಗ್ರಾಮೀಣ ಜೀವನ ಮತ್ತು ಅಭಿವೃದ್ಧಿಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿ. ಓಕೆ, ಸೊ ಇದು ಎಸ್.ಸಿ. ದುಬೆ ಅವರ ಬಗ್ಗೆ ಬರೆದಂತಹ ಟಿಪ್ಪಣಿ. ಓಕೆನಾ ಮಕ್ಕಳೇ, ಥ್ಯಾಂಕ್ ಯು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಮಾನವ ಮತ್ತು ಸಮಾಜ ಎನ್ನುವಂತಹ ಚಾಪ್ಟರ್ ಇಂದ ಇರಾವತಿ ಕರ್ವೆ ಅವರ ಬಗ್ಗೆ ಟಿಪ್ಪಣಿ ಬರೆಯುವಂತೆ ಕೇಳಿರುವಂಥದ್ದು. ಇವರು ಕೂಡ ಭಾರತೀಯ ಸಮಾಜ ಶಾಸ್ತ್ರಜ್ಞರು. ಓಕೆನಾ. ಪ್ರಸಿದ್ಧ ಭಾರತೀಯ ಸಮಾಜ ಶಾಸ್ತ್ರಜ್ಞ ಅಷ್ಟೇ ಅಲ್ಲ, ಅವರು ಮಾನವ ಶಾಸ್ತ್ರಜ್ಞ ಕೂಡ ಆಗಿದ್ದಂಥವ್ರು. ಅವರು 1905ರಲ್ಲಿ ಜನಿಸಿದರು ಮತ್ತು ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯನ್ನು ಕೂಡ ಅವರು ಅಧ್ಯಯನ ಮಾಡಿದರು. ಅವರ ಕುಟುಂಬ, ಬಂಧುತ್ವ, ಕಿನ್ಶಿಪ್ ಅಂತಂದ್ರೆ ಏನು ಮಕ್ಕಳೇ, ಬಂಧುತ್ವ ಮತ್ತು ಜಾತಿ ವ್ಯವಸ್ಥೆಯಂತಹ ವಿಷಯಗಳ ಮೇಲೆ ಕೆಲಸ ಮಾಡ್ತಾರೆ. ಕುಟುಂಬ ವ್ಯವಸ್ಥೆ, ಬಂಧುತ್ವ ಮತ್ತು ಜಾತಿ ವ್ಯವಸ್ಥೆಗಳ ಮೇಲೆ ಕೆಲಸ ಮಾಡಿದರು. ಭಾರತದಲ್ಲಿ ವಿಭಿನ್ನ ಸಮುದಾಯಗಳು ಹೇಗೆ ಬದುಕುತ್ತವೆ, ಅನೇಕ ಸಮುದಾಯಗಳಿವೆ ಭಾರತದಲ್ಲಿ, ಜಾತಿಗಳಿವೆ, ಅನೇಕ ಧರ್ಮಗಳಿವೆ ಅಲ್ವಾ. ಸೊ ಎಲ್ಲ ಸಮುದಾಯಗಳು ಹೇಗೆ ಬದುಕುತ್ತವೆ ಎಂಬುದನ್ನು ಅವರು ವಿವರಿಸ್ತಾರೆ. ಅವರು ಗ್ರಾಮಗಳ ಪರಂಪರೆ ಮತ್ತು ಸಾಮಾಜಿಕ ರಚನೆಯನ್ನು ಕೂಡ ಅಧ್ಯಯನ ಮಾಡಿದ್ದಂಥವರು. ಇರಾವತಿ ಕರ್ವೆಯವರು ಡೆಕ್ಕನ್ಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅವರ ಪ್ರಸಿದ್ಧ ಪುಸ್ತಕವೆಂದರೆ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ. ಓಕೆ, ಸೊ ಅವರ ಕೃತಿಗಳು ಭಾರತೀಯ ಸಂಸ್ಕೃತಿ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿವೆ. ಓಕೆ, ಥ್ಯಾಂಕ್ ಯು.